ಶ್ರೀ ಸಾಯಿ ಭಕ್ತರಿಗೆಲ್ಲರಿಗೂ ಪ್ರೀತಿಯ ಸ್ವಾಗತ. ಬನ್ನಿ, ಶ್ರೀ ಸಾಯಿಬಾಬರ ಒಂದು ಪವಾಡದ ಕಥೆಯ ಮೂಲಕ ಸಾಯಿಬಾಬರು ನಮ್ಮೆಲ್ಲರ ಜೀವನದಲ್ಲಿ ಹೇಗೆ ಮತ್ತು ಯಾವಾಗ ಆಗಮಿಸ್ತಾರೆ ಅನ್ನೋದನ್ನ ತಿಳಿದುಕೊಳ್ಳೋಣ. ಆಗಮನ ನಮ್ಮ ಜೀವನದಲ್ಲಿ ಹೇಗೆ ಆಗುತ್ತೆ, ಯಾವಾಗ ಆಗುತ್ತೆ ಎನ್ನುವ ಸತ್ಯವನ್ನು ನಾವು ತಿಳಿದುಕೊಂಡ್ರೆ ನಾವು ಚಿಂತಿಸುವ ಅಗತ್ಯವೇ ಇರುವುದಿಲ್ಲ, ನೋವು ವ್ಯಥೆಯನ್ನು ಅನ್ನುವ ಅಗತ್ಯವೇ ಇರುವುದಿಲ್ಲ. ಈ ಒಂದು ಸತ್ಯವನ್ನ ಅರ್ಥ ಮಾಡಿಕೊಳ್ಳಿಕ್ಕೆ ನಮಗೆ ಬಾಬಾ ಶ್ರೀ ಸಾಯಿ ಸಚ್ಚರಿತ್ರೆ ಎಂಬ ಗ್ರಂಥದಲ್ಲಿ ಒಂದು ಕಥೆಯನ್ನ ಹೇಳಿದ್ದಾರೆ. ಅಂದ್ರೆ ಸಾಟೆ ಅನ್ನುವ ಒಬ್ಬ ಭಕ್ತರ ಜೀವನದಲ್ಲಿ ಬಾಬಾ ಅವರು ಯಾವಾಗ ಆಗಮಿಸುತ್ತಾರೆ ಮತ್ತು ಹೇಗೆ ಸಮಸ್ಯೆಗಳನ್ನ ಬಗೆಹರಿಸುತ್ತಾರೆ ಅನ್ನೋದನ್ನ ಒಂದು ಸಣ್ಣ ಕಥೆಯ ಮೂಲಕ ತಿಳಿಸಿದ್ದಾರೆ. ಇದು ನಮ್ಮ ಪ್ರತಿಯೊಬ್ಬರ ಜೀವನಕ್ಕೂ ಅನ್ವಯಿಸುತ್ತದೆ. ಇದು ನಮಗೆ ನಾವು ಹೋಲಿಸಿಕೊಂಡಾಗ ಎಂದಿಗೆ ಬರ್ತಾರೆ ನಮ್ಮ ಬದುಕಲ್ಲಿ ನಮಗೆ ಅರ್ಥ ಆಗತ್ತೆ. ಬನ್ನಿ ಕಥೆಯನ್ನ ಕೇಳೋಣ. ಎಷ್ಟೊಂದು ಅದ್ಭುತವಾಗಿದೆ ಮತ್ತು ಸರಳವಾಗಿದೆ. ಸಾಯಿ ಸಚ್ಚರಿತ್ರೆಯ 18ನೇ ಅಧ್ಯಾಯದಲ್ಲಿ ಬರುವ ಸಾಟೆ ಎಂಬುವವರ ಕಥೆಯನ್ನ ಕೇಳೋಣ. ಸಾಟೆ ಎಂಬುವವರು ಹೆಚ್ಚು ಗೌರವಧಾರಣೆಯನ್ನು ಹೊಂದಿರುವಂತವರು. ಕಾಲಕ್ರಮೇಣ ಅವರು ವ್ಯಾಪಾರದಲ್ಲಿ ತುಂಬಾ ನಷ್ಟವನ್ನು ಅನುಭವಿಸಿದರು. ಅಷ್ಟೇ ಅಲ್ಲದೆ ಮತ್ತೆ ಕೆಲವು ಸಮಸ್ಯೆಗಳು ಆತನನ್ನ ಬೇಸರಪಡಿಸ್ತಾ ಇದ್ವು. ಅದರಿಂದ ಅವರು ವಿವಾದಗ್ರಸ್ತನಾಗಿ ವಿರಕ್ತಿಯನ್ನು ಹೊಂದಿರುವರು. ಮನಸ್ಸು ಕೆಟ್ಟು ಚಂಚಲವಾಗಿತ್ತು. ಕಷ್ಟಗಳು ಬಂದಾಗ, ದುಃಖ ಉಂಟಾದಾಗ, ನಷ್ಟವನ್ನು ಅನುಭವಿಸಿದಾಗ ಭಗವಂತನನ್ನು ಧ್ಯಾನಿಸಿ ವಿರಕ್ತಿಯನ್ನು ಪಡೆಯಲು ಪ್ರಾರ್ಥಿಸುತ್ತಾನೆ. ಅವನ ಪಾಪ ಕರ್ಮಗಳು ಕಳೆಯುವಷ್ಟರಲ್ಲಿ ಅವನಿಗೆ ಒಬ್ಬ ಯೋಗೀಶ್ವರನಾಗಿ ಎಲ್ಲರೂ ಏನು ಸಮಸ್ಯೆ ಬರದೆ ದೇವರ ಮೊರೆಯನ್ನ ಹೋಗಲ್ಲ. ಅಂದ್ರೆ ನಮ್ ಕಷ್ಟ ಕಳೀತಾ ಇದೆ ಅಂದಾಗ ನಮ್ಮ ಜೀವನದಲ್ಲಿ ಭಗವಂತ ಬರ್ತಾನೆ. ಅಂದ್ರೆ ಯಾವ್ದಾದ್ರೂ ಒಬ್ಬ ಯೋಗೀಶ್ವರ ರೂಪದಲ್ಲಿ ಬರ್ತಾರೆ ಅಂತ ಆಯ್ತಾ. ಅಲ್ಲಿವರೆಗೂ ನಾವು ಏನೇನೋ ಮಾಡ್ತಾ ಬದುಕ್ತಾ ಇರ್ತೀವಿ. ಆಗ ನಾವು ಯಾವ್ದಾದ್ರು ಈಗ ಸಾಯಿಬಾಬರ ಭಕ್ತರಾಗುವಂತ ಇಚ್ಛೆ ಬರ್ಬೋದು, ಅಥವಾ ರಾಯರ ಭಕ್ತರಾಗುವಂತ ಇಚ್ಛೆ ಬರ್ಬೋದು, ಅಥವಾ ಯಾವುದೋ ಭಗವಂತರ ಭಕ್ತರಾಗುವಂತ ಇಚ್ಛೆ ಬರಬಹುದು. ಆಗ ಭಗವಂತನ ಕೃಪಕಟಾಕ್ಷ ಆದಾಗ ನಾವು ಅವರನ್ನ ಮೊರೆ ಹೋಗ್ತಾ ಇದ್ದೀವಿ ಅಂತ ಅರ್ಥ. ಅಂದಿನಿಂದ ನಮ್ಮ ಜೀವನವನ್ನ ಅವರು ನೋಡ್ಕೊಳ್ತಾರೆ ಅಂತ ಅರ್ಥ. ಸೊ ನಮ್ಮ ಕಷ್ಟ ಅಲ್ಲಿಗೆ ಕಳೀತು, ಅಥವಾ ಏನು ಕಷ್ಟ ಇನ್ನೂ ಇದೆ ಅಂದ್ರೆ ಇನ್ನು ಭಗವಂತ ನಮ್ಮ ಕರ್ಮಗಳನ್ನ ಕಳೀತಾ ಇದ್ದಾರೆ ಅಂತ ಅರ್ಥ. ಆಗ ಭಗವಂತನ ಆಗಮನ ನಮ್ಮ ಜೀವನದಲ್ಲಿ ಆಯ್ತು ಅಂತ ಅರ್ಥ. ಸೊ ಆಗ ಅನುಕೂಲವನ್ನ ಮಾಡಿಕೊಡ್ತಾರೆ. ಅವನಿಗೆ ತಕ್ಕ ಸಲಹೆಯನ್ನು ಕೊಟ್ಟು ಅವನ ಕ್ಷೇಮವನ್ನ ಬಯಸುವರು. ಸಾಟೆಯವರಿಗೂ ಸಹ ಅಂತಹದೇ ಒಂದು ಅನುಭವ ಉಂಟಾಯಿತು. ಆತನ ಸ್ನೇಹಿತರು ಅವನಿಗೆ ಶಿರಡಿಗೆ ಹೋಗುವಂತೆ ಸಲಹೆಯನ್ನು ಕೊಟ್ಟರು. ಅಲ್ಲಿ ಸಾಯಿಬಾಬರನ್ನು ದರ್ಶಿಸಿ ಅನೇಕ ಶಾಂತಿ ನೆಮ್ಮದಿಯನ್ನು ಪಡೆಯುತ್ತಿದ್ದಾರೆ. ಅವರ ಬಯಕೆಗಳನ್ನು ಸಹ ನೆರವೇರಿಸುತ್ತಾರೆ ಎಂದು ಹೇಳ್ತಾರೆ. ಆಗ ಸಾಟೆಯವರು ಸಹ ಇದು ಇಷ್ಟವಾಯಿತು. ಕೂಡಲೇ 1917ರಲ್ಲಿ ಅವರು ಶಿರಡಿಗೆ ಬಂದು ಅಲ್ಲಿ ಶಾಶ್ವತ ಬ್ರಹ್ಮನಂತೆ ಸ್ವಯಂ ಪ್ರಕಾಶವಾಗಿ ಪ್ರಕಾಶಿಸುತ್ತಾ ನಿರ್ಮಲವಾದ ಶುದ್ಧ ಸ್ವರೂಪನಾದ ಸಾಯಿಬಾಬರನ್ನು ನೋಡಿದ ಕೂಡಲೇ ಆತನಿಗೆ ಮನಶ್ಚಂಚಲತೆಯು ಕಡಿಮೆಯಾಯಿತು, ಶಾಂತಿ ಉಂಟಾಯಿತು. ಅವನ ಪೂರ್ವ ಜನ್ಮದ ಪುಣ್ಯದಿಂದಲೇ ಬಾಬಾರ ಪವಿತ್ರವಾದ ಪಾದ ಸೇವೆಯು ಲಭಿಸಿತು. ಆತನು ಒಳ್ಳೆಯ ಮನೋಭಯಕ್ಕೆ ಉಳ್ಳವನಾದ್ದರಿಂದಲೇ ತಕ್ಷಣವೇ ಗುರುಚರಿತ್ರೆಯು ಪಾರಾಯಣವನ್ನು ಆರಂಭಿಸಿದನು. ಈ ರೀತಿ 7 ದಿನಗಳವರೆಗೂ ಪಾರಾಯಣ ಸಾಗಿ ಅದು ಮುಗಿದ ನಂತರ ಬಾಬಾ ಅಂದಿನ ರಾತ್ರಿ ಅವನಿಗೊಂದು ದೃಷ್ಟಾಂತವನ್ನು ತೋರಿಸಿದರು. ಅದು ಈ ರೀತಿಯಾಗಿತ್ತು. ಬಾಬಾ ಗುರುಚರಿತ್ರೆಯನ್ನು ಕೈಯಲ್ಲಿ ಹಿಡಿದುಕೊಂಡು ಅದರಲ್ಲಿ ವಿಷಯಗಳನ್ನು ಎದುರಿಗೆ ಕುಳಿತಿದ್ದು ಸಾಟೆಗೆ ಬೋಧಿಸುತ್ತಿದ್ದಂತೆ ಅವನು ಅದನ್ನು ಶ್ರದ್ಧೆಯಿಂದ ಕೇಳುತ್ತಿದ್ದಂತೆ ತೋರಿಸಿದರು. ಬಾಬಾ ಕನಸಿನಲ್ಲಿ ಬಂದು 7 ವಾರದ ಸಪ್ತಾಹ ಪಾರಾಯಣ ಮುಗಿದ ತಕ್ಷಣ ಕನಸಲ್ಲಿ ಬಂದಿದ್ದಾರೆ. ರಾತ್ರಿ ಬಂದು ಅವರ ತಲೆ ಹತ್ರ ಕೂತು ಸಚ್ಚರಿತ್ರೆಯನ್ನು ಓದಿ ಅವರಿಗೆ ತಿಳಿಸ್ತಾ ಇದ್ದ ಹಾಗೆ ಇವರು ಅದನ್ನ ಕೇಳ್ತಾ ಇದ್ದ ಹಾಗೆ ಕನಸಿನಲ್ಲಿ ಕಾಣುತ್ತೆ. ಅವಾಗ ಸಾಟೆ ನಿದ್ದೆಯಿಂದ ಎದ್ದ ನಂತರ ಕನಸು ಏನಿತ್ತು ಅದನ್ನ ನೆನಪಲ್ಲಿ ಇಟ್ಕೊಂಡು ತುಂಬಾ ಸಂತೋಷಿಸಿದರು. ಅಜ್ಞಾನವೆಂಬ ನಿದ್ದೆಯಲ್ಲಿ ಗೊರಕೆಯನ್ನು ಇಡುತ್ತಾ ನಿದ್ರಿಸುವ ತನ್ನಂತಹವರನ್ನು ನಿದ್ದೆಯಿಂದ ಎಬ್ಬಿಸಿ ಗುರುಚರಿತ್ರಾಮೃತವನ್ನು ಕೇಳಿಸುವುದು ಬಾಬಾರವರ ದಯೆಯೇ ಅಲ್ಲವೇ ಎಂದುಕೊಂಡರು. ಆ ಮಾರನೇ ದಿನ ಆ ದೃಷ್ಟಾಂತವನ್ನು ಕಾಕಾ ಸಾಹೇಬ್ ದೀಕ್ಷಿತರಿಗೆ ತಿಳಿಸಿದರು. ಅವರು ಭಾವನೆ ಎಂಬುದನ್ನು ಸಾಯಿಬಾಬರನ್ನು ಕೇಳಿ ತಿಳಿದುಕೊಳ್ಳಲು ಹೇಳಿದರು. ಒಂದು ಅಂದ್ರೆ ಈ
ಈ ರೀತಿ ಕನಸು ಬಿದ್ದಿದೆಯಲ್ಲ, ಇದರ ಅರ್ಥ ಏನು ಅನ್ನೋದನ್ನ ಸಾಯಿಬಾಬಾನ ಕೇಳಿ ತಿಳ್ಕೊಳ್ಳಿ ಅಂತ ಹೇಳ್ತಾರೆ. ಒಂದು ಸಪ್ತಾಹದ ಸಂಕೇತವೇ ಅಥವಾ ಮತ್ತೊಂದು ಸಪ್ತಾಹ ಪಾರಾಯಣವನ್ನು ಮಾಡಬೇಕು. ಇದು ಒಂದು ಸಪ್ತಾಹದ ಸಂಕೇತನ ಅಥವಾ ಇನ್ನೊಂದು ಸಪ್ತಾಹವನ್ನ ಮತ್ತೊಂದು ಸಪ್ತಾಹ, ಒಂದು ವಾರ ಮತ್ತೆ ಓದ್ಬೇಕಾ ಸಾಯಿ ಸಚ್ಚರಿತ್ರೆನ ಅಂತ ಕೇಳಿ ತಿಳ್ಕೊಳಕ್ ಹೇಳ್ತಾರೆ. ಆಗ ಅವರು ಕಾಕಾ ಸಾಹೇಬ್ ಸಮಯವನ್ನು ನೋಡಿಕೊಂಡು ಬಾಬಾರವರನ್ನು ಈ ರೀತಿ ಕೇಳಿದನು. ಪ್ರಭೋ, ಈ ದೃಶ್ಯದಿಂದ ಸಾಟೆಗೆ ಏನೆಂದು ಹೇಳಲು ಬಯಸ್ತಿದ್ದೀರಾ ಅಂತ ಹೇಳಿ ಕೇಳ್ತಾರೆ. ನಿಶ್ಚಯಿಸಿದ್ರ ಅಂತ. ಅದಕ್ಕೆ ಆತರು ಹೇಳ್ತಾರೆ, ಆತನು ಮತ್ತೊಂದು ಸಪ್ತಾಹ ಪಾರಾಯಣ ಮಾಡಬೇಕೇ ಅಥವಾ ಇಲ್ಲಿ ನಿಲ್ಲಿಸಬೇಕೇ ಅಂತ ಹೇಳಿ ಕೇಳ್ತಾರೆ. ಆತನೊಬ್ಬ ಅಮಾಯಕ ಭಕ್ತನು, ಆತನ ಕೋರಿಕೆಯು ನೆರವೇರಿಸಬೇಕು, ಅವನಿಗೆ ದೃಷ್ಟಾಂತವನ್ನು ಬೋಧಿಸಬೇಕು, ಆತನನ್ನು ಆಶೀರ್ವಾದ ಮಾಡು ಎಂದು ಕೇಳಲು ಆಗ ಬಾಬಾ ಹೇಳ್ತಾರೆ, ಅವನು ಇನ್ನೊಂದು ಸಪ್ತಾಹದವರೆಗೂ ಗುರುಚರಿತ್ರೆಯನ್ನು ಪಾರಾಯಣ ಮಾಡಲಿ. ಈ ಗ್ರಂಥವನ್ನೇ ಜಾಗ್ರತೆಯಿಂದ ಪಠಿಸಿದರೆ ಅವನ ಪಾಪ ನಾಶವಾಗುವುದು, ಒಳ್ಳೆಯದಾಗುತ್ತದೆ, ಅವನು ಪಾವನನಾಗ್ತಾನೆ. ಭಗವಂತನು ಪ್ರೀತಿಯಿಂದ ಅವನಿಗೆ ಪ್ರಾಪಂಚಿಕ ಬಂಧನಗಳಿಂದ ಮುಕ್ತಿಯನ್ನು ಪ್ರಸಾದಿಸುವನು ಎಂದು ಹೇಳ್ತಾರೆ. ಆಯ್ತಾ, ಇಲ್ಲಿಗೆ ಈ ಕಥೆ ಮುಗಿಯುತ್ತೆ. ಈ ರೀತಿಯಾಗಿ ಭಗವಂತನು ಪ್ರತಿಯೊಬ್ಬರ ಜೀವನದಲ್ಲೂ ಬರ್ತಾರೆ. ಬರುವ ಮೊದಲು ಅತಿಯಾದ ಕಷ್ಟಗಳನ್ನು ಅನುಭವಿಸಬೇಕಾಗತ್ತೆ, ಅಥವಾ ಕಷ್ಟ ಮುಗಿಯುವ ಸಂದರ್ಭದಲ್ಲಿ ಬರ್ತಾರೆ, ಅಥವಾ ಬಂದು ಕೆಲವೊಂದಷ್ಟು ಪರೀಕ್ಷೆಗಳನ್ನ ಇಟ್ಟು ಆ ಪರೀಕ್ಷೆಯಲ್ಲಿ ನಮ್ಮನ್ನು ಬಲಪಡಿಸಿ ನಮಗೆ ಭಗವಂತ ತಮ್ಮ ಕೃಪಾಶೀರ್ವಾದವನ್ನು ನೀಡ್ತಾರೆ ಅನ್ನೋದನ್ನ ನಾವು ಅರ್ಥ ಮಾಡ್ಕೊಳ್ಳೋಣ. ಜೈ ಸಾಯಿರಾಮ್. ನೀವು ಸಹ ಸಾಯಿ ಭಕ್ತರಾಗಿದ್ದಲ್ಲಿ ಜೈ ಸಾಯಿರಾಮ್ ಎಂದು ಕಮೆಂಟ್ ಮಾಡಿ, ಹಾಗೆ ಒಂದು ಲೈಕ್ ಮಾಡಿ, ಜೊತೆಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.